ಆತ್ಮೀಯರೇ ನಮಸ್ಕಾರ. ನಾನು ಶ್ರೀಧರ್ ಶಿವಮೊಗ್ಗ. ಕರ್ನಾಟಕದಲ್ಲಿ ಈ ಅಭಿಮಾನದ ಒಂದು ಸಂಪ್ರದಾಯವನ್ನು ಸೃಷ್ಟಿ ಮಾಡಿರೋಲ್ಲಿ ಅದರಲ್ಲೊಂಥರ ಒಂದು ಲೆಕ್ಕಕ್ಕೆ ಫೌಂಡರ್ ಅಂತ ಹೇಳೋ ಲೆಕ್ಕಾಚಾರದಲ್ಲಿ, ಅದಕ್ಕೊಂದು ಅಭಿಮಾನಿಗಳಿಗೆ ಅಂಬಾಸಡರ್ ಅಂತ ವಿಚಾರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮೊದಲಾಗಿ ನಿಲ್ತಾರೆ. ಅಭಿಮಾನಿಗಳನ್ನು ಅವರು ದೇವರಂಗೆ ಕಾಣ್ತಾರೆ, ಅಭಿಮಾನಿಗಳು ಕೂಡ ಅವರನ್ನು ದೇವರಂತೆ ಪೂಜಿಸ್ತಾರೆ. ಅವರ ಸಂಪ್ರದಾಯವನ್ನು ಅವರ ಮಕ್ಕಳಾದಂತಹ ಡಾಕ್ಟರ್ ಶಿವರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್, ಇಡೀ ಅಣ್ಣವರ 3 ಜನ ಮಕ್ಕಳು ಕೂಡ ಅಭಿಮಾನಿಗಳನ್ನು ಆರಾಧಿಸ್ತಿದ್ದಾರೆ. ಹಾಗೆ ಅವರನ್ನು ಕೂಡ ಅಭಿಮಾನಿಗಳು ಆರಾಧನೆ ಮಾಡ್ತಿದ್ದಾರೆ, ಅಭಿಮಾನದಿಂದ ಆರಾಧನೆ ಮಾಡ್ತಿದ್ದಾರೆ. ಇದೊಂದು ಅಭಿಮಾನದ ಕತೆ ಆತ್ಮೀಯರೇ. ಹೀಗೆ 20ನೇ ತಾರೀಕು, ಈ ತಿಂಗಳ 20ನೇ ತಾರೀಕು ಹಿಮಾಚಲ ಪ್ರದೇಶದಿಂದ ಒಬ್ಬ ಗ್ರೇಟ್ ಅಭಿಮಾನಿ ಸೈಕಲ್ ಯಾತ್ರೆಯ ಮೂಲಕ 3,350 ಕಿಲೋಮೀಟರ್ 3,350 ಕಿಲೋಮೀಟರ್ಗಳಲ್ಲಿ ಸೈಕಲ್ ತುಳ್ಕೊಂಡು ಬರೋಬ್ಬರಿ 47 ದಿವಸ ಸೈಕಲ್ ಯಾತ್ರೆಯನ್ನು ಮಾಡಿಕೊಂಡು ಅಪ್ಪು ಅವರ ಸಮಾಧಿ ಮುಂದೆ ಬರ್ತಾರೆ. ಪ್ರತಿದಿನ ಅಪ್ಪು ಅವರ ಸಮಾಧಿ ಮುಂದೆ ಅಭಿಮಾನಿಗಳ ಒಂದು ದೊಡ್ಡ ಪವಾಡವೇ ನಡೀತಿದೆ ಅಂತ ಹೇಳ್ಬೋದು, ಒಂದು ದೊಡ್ಡ ಜಾತ್ರೆಯೇ ನಡೀತಿದೆ ಅಂತ ಹೇಳ್ಬೋದು. ರಾಜ್ಯದ ನಾನಾ ಕಡೆಯಿಂದ ಅಭಿಮಾನಿಗಳು ಆ ಅಪ್ಪು ಅವರ ಸಮಾಧಿಯ ಮುಂದೆ ಬಂದು ತಮ್ಮ ಆತ್ಮೀಯ ಅಭಿಮಾನದ ನಮನವನ್ನು ಸಲ್ಲಿಸಿ ಹೋಗ್ತಾ ಇದ್ದಾರೆ. ಅದೇ ರೀತಿ ಗುರು ಪ್ರಕಾಶ್ ಗೌಡ ಎಂಬುವರು ಈ ತಿಂಗಳ 20ನೇ ತಾರೀಕು ಏನು ಹಿಮಾಚಲ ಪ್ರದೇಶದಿಂದ ಸೈಕಲ್ ಯಾತ್ರೆಯ ಮೂಲಕ 47 ದಿನಗಳ ಕಾಲ ಸೈಕಲ್ ಯಾತ್ರೆ ಮಾಡಿ ಹಗಲು ರಾತ್ರಿ ಎನ್ನದೆ ಸೈಕಲ್ ತೊಳೆದು, ಜೊತೆಗೆ ತನ್ನ ನೆಚ್ಚಿನ ನಟನ ಭಾವಚಿತ್ರದ ಒಂದು ಫೋಟೋವನ್ನು ಸೈಕಲ್ ಮುಂದಿಟ್ಕೊಂಡು ಏನು 3,350 ಕಿಲೋಮೀಟರ್ ಎಲ್ಲೆಲ್ಲಿ ಓಡಾಡಿದ್ರು ಅಷ್ಟು ಕಡೆ ಕೂಡ ಪುನೀತ್ ರಾಜ್ಕುಮಾರ್ ಅಂದರೆ ಏನು, ಪುನೀತ್ ರಾಜ್ಕುಮಾರ್ ಅಭಿಮಾನ ಅಂದರೆ ಏನು ಅನ್ನೋದನ್ನ ಸಾರುತ್ತಾ ಬಂದು ಏನು ಈ ತಿಂಗಳ 20ನೇ ತಾರೀಕು ಬಂತು. ಅಭಿಮಾನಿಗಳನ್ನು ಆರಾಧಿಸೋ ವಿಚಾರದಲ್ಲಿ, ಅಭಿಮಾನಿಗಳನ್ನು ಬೆಳೆಸೋ ವಿಚಾರದಲ್ಲಿ, ಅಭಿಮಾನಿಗಳನ್ನು ಉಳಿಸ್ಕೊಳ್ಳೋ ವಿಚಾರದಲ್ಲಿ ದೊಡ್ಡ ಮನೆಯನ್ನು ನೋಡಿ ಕಲಿಬೇಕು. ಏನು ಗುರುಪ್ರಕಾಶ್ ಗೌಡ ಅವರು ಅವತ್ತು ಬರ್ತಾರೆ ಅಂತ ಆದಾಗ ಸ್ವತಃ ಡಾಕ್ಟರ್ ರಾಜ್ಕುಮಾರ್ ಅವರ 2ನೇ ಸುಪುತ್ರ ರಾಘವೇಂದ್ರ ರಾಜ್ಕುಮಾರ್ ತನ್ನ ಮನೆಯಿಂದ ಅಪ್ಪು ಅವರ ಸಮಾಧಿಯ ಮುಂದೆ ಬಂದು, ನಾವು ನಮ್ಮ ಅಪ್ಪು ಅವರನ್ನು ಹೆಚ್ಚು ಪ್ರೀತಿಸ್ತವೋ ಅಥವಾ ನಮಗಿಂತ ಅಭಿಮಾನಿಗಳೇ ಅಪ್ಪು ಅವ್ರನ್ನ ಹೆಚ್ಚು ಪ್ರೀತಿಸ್ತಾರೋ ನಂಗೆ ಗೊತ್ತಾಗ್ತಾ ಇಲ್ಲ, ಈ ಅಭಿಮಾನಕ್ಕೆ ನಾನು ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ತನ್ನ ನೆಚ್ಚಿನ ನಟನನ್ನು, ತನ್ನ ನೆಚ್ಚಿನ ಆರಾಧ್ಯ ದೈವದಂತೆ ಕಾಣುವಂಥ ಒಬ್ಬ ನಟನನ್ನು, ನೆಚ್ಚಿನ ವ್ಯಕ್ತಿಯನ್ನು ಆರಾಧಿಸ್ಕೊಂಡು ಅವನ ಬಗ್ಗೆ 4 ಜನಕ್ಕೆ ಹೇಳ್ಕೊಂಡು ಈ ಥರ ಬರ್ತಿದಾರಲ್ಲ, ಈ ಅಭಿಮಾನಕ್ಕೆ ನಾವೇನು ಕೊಡೋಕ್ಕೆ ಸಾಧ್ಯ ಅಂತ ಹೇಳಿ ಮಾತಾಡ್ತಿರ್ತಾರೆ. ಅದಾಗಿ 2 ದಿನಕ್ಕೆ ರಾಘಣ್ಣವರ ನಂತರ ಡಾಕ್ಟರ್ ಶಿವರಾಜ್ ಕುಮಾರ್ ಕೂಡ ಆ ಪ್ರಕಾಶ್ ಗೌಡ ಅವರನ್ನು, ಏನು ಗುರು ಪ್ರಕಾಶ್ ಗೌಡ ಅವರನ್ನು ಮನೆಗೆ ಕರೆಸಿ ಅಭಿಮಾನದಿಂದ ಮಾತನಾಡಿಸಿ, ನಿಮ್ಮ ಅಭಿಮಾನಕ್ಕೆ ನಾವೆಂದೆಂದೂ ಚಿರಋಣಿ, ನಿಮ್ಮ ಜೊತೆಗೆ ನಾವಿರ್ತೀವಿ ಅಂತ ಹೇಳಿ ಮಾತನಾಡಿಸಿ ಅವ್ರ ಜೊತೆಗೆ ಕೆಲವು ಕಾಲ ಕಳೆದು ಅವ್ರನ್ನ ಕಳಿಸ್ಕೊಡ್ತಾರೆ. ಇದೆಲ್ಲ ನಿಮ್ಗೆ ಕಾಣಿಸ್ತಾ ಇದೆ ಆತ್ಮೀಯರೇ. ಆದರೆ ಈಗ ನಾನು ಹೇಳ್ತಾ ಇದ್ದೀನಲ್ಲ, ಇದೇ ಈ ಕಥೆಯ ಮೊದಲ ಒಂದು ದೊಡ್ಡ ತಿರುಳು. ಪುನೀತ್ ರಾಜ್ಕುಮಾರ್ ಅವರು ಕಳೆದುಕೊಂಡಿರೋ ವಿಚಾರವಾಗಿ ಇಡೀ ಕರ್ನಾಟಕ ಕಂಬನಿ ಮಿಡಿದಿದೆ. ಇವತ್ತಿಗೂ ಕೂಡ ಅವರನ್ನು ಆರಾಧಿಸಿದ್ದಾರೆ. ಅವರ ನೆನಪಿನಲ್ಲೇ ಎಷ್ಟೋ ಜನ ದುಃಖರಾಗ್ತಾರೆ, ಎಷ್ಟೋ ಜನ ಬೇಸರ ಆಗ್ತಾರೆ. ಅವರ ಫೋಟೋವನ್ನು ಅವರ ಮನೆಯ ಗೋಡೆ ಮೇಲಾಗಿರ್ಬೋದು, ಅವರ ಮನೆಯ ಗೋಡೆಯ ಜೊತೆಗೆ ಅಷ್ಟೇ ಅಲ್ಲ, ಅವ್ರ ಮನೆಯ ಗರ್ಭಗುಡಿಯಲ್ಲಾಗಿರ್ಬೋದು ಅಷ್ಟು ಆರಾಧಿಸ್ತಾ ಇದ್ದಾರೆ. ಇಷ್ಟೇ ಅಭಿಮಾನಿಗಳು ಅವರನ್ನು ಹತ್ತಿರದಿಂದ ಕಂಡು ಕಾಣದೇ ಇಷ್ಟೆಲ್ಲ ಆರಾಧಿಸಿರ್ಬೇಕಾದ್ರೆ ಅವರ ಮನೆಯಲ್ಲಿ ಅವರ ಅರ್ಧಾಂಗಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಯಾವ ರೀತಿ ಅವರನ್ನು ಮಿಸ್ ಮಾಡ್ಕೊಳ್ತಾರೆ ಅಂತೇಳಿ ಊಹಿಸೋಕ್ಕೆ ಸಾಧ್ಯ ಇಲ್ಲ. ಆದರೆ ಪುನೀತ್ ರಾಜ್ಕುಮಾರ್ ಅವರು ಎಷ್ಟೋ ಕನಸುಗಳನ್ನು ಸಹಕಾರ ಮಾಡುವ ನಿಟ್ಟಿನಲ್ಲಿ ಈಗಾಗಲೇ ಮೊದಲ 1-2-3 ಹೆಜ್ಜೆನ ಈಗಾಗಲೇ ಇಟ್ಟಾಗಿದೆ. ಅದು ದೃಢ ಹೆಜ್ಜೆ ಅಂತ ಹೇಳ್ಬೋದು. ಪುನೀತ್ ರಾಜ್ಕುಮಾರ್ ಅವರು ಎಲ್ಲ ಕನಸುಗಳನ್ನ ಈಡೇರಿಸ್ತಾ ಇದ್ದಾರೆ. ಜೊತೆಗೆ ತನ್ನನ್ನು ಅಭಿಮಾನಿಸ್ತಿದ್ದ ಅಭಿಮಾನಿಗಳಿಗೆ ಪುನೀತ್ ರಾಜ್ಕುಮಾರ್ ಯಾವ ರೀತಿ ನೋಡ್ಕೊತಾ ಇದ್ರು ಅದೇ ರೀತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕೂಡ ತನ್ನ ನೆಚ್ಚಿನ ಅಭಿಮಾನಿಗೆ ಕರೆಸ್ಕೊಂಡು, ಇದೇನು 2 ದಿವಸದ ಹಿಂದೆ ಆದ ಒಂದು ಘಟನೆ. 2 ದಿವಸದ ಹಿಂದೆ ವಜ್ರೇಶ್ವರಿ ಕಂಬೈನ್ಸ್, ಏನು ಗಾಂಧಿನಗರದಲ್ಲಿ ವಜ್ರೇಶ್ವರಿ ಕಂಪನಿ ಅಂತ ಹೇಳ್ತಾರೋ, ವಜ್ರೇಶ್ವರಿ ಕಂಬೈನ್ಸ್ ಅಂತ ಹೇಳ್ತಾರೋ, ವಜ್ರೇಶ್ವರಿ ಪಿಕ್ಚರ್ ಅಂತ ಹೇಳ್ತಾರೋ, ಆ ಒಂದು ಸಿನಿಮಾ ನಿರ್ಮಾಣದ ಸಂಸ್ಥೆಗೆ ಏನು ಗುರುಪ್ರಕಾಶ್ ಗೌಡ ಅವರನ್ನು ಕರೆಸ್ಕೊಂಡು ಅವ್ರ ಜೊತೆಗೆ ಮಾತನಾಡಿಕೊಂಡು, ಅದರಲ್ಲೂ ಒಂದು ಅದ್ಭುತವಾದ ಒಂದು ಘಟನೆ ಕೂಡ ನಡೆಯುತ್ತಲ್ಲಿ. ಗುರುಪ್ರಕಾಶ್ ಗೌಡ ಅವರು ಅವ್ರ ನೆಚ್ಚಿನ ನಟನನ್ನು ತನ್ನ ಮಾಡೆಲ್ ಆಗಿ ಅಂದ್ಕೊಂಡಿರ್ತಾರೆ. ನನ್ನ ಫಿಟ್ನೆಸ್ಸಿಗೆ ಅವರೇ ದೊಡ್ಡ ಸ್ಫೂರ್ತಿ ಅಂತ ಹೇಳ್ತಾ ಇರ್ತಾರೆ. ಜೊತೆಗೆ ಅವರನ್ನು ಏನು ಪುನೀತ್ ರಾಜ್ಕುಮಾರ್ ಅವರ ಯಾವ ರೀತಿ ನೋಡ್ತಿದ್ರು ಅದೇ ರೀತಿ ಪುನೀತ್ ರಾಜ್ಕುಮಾರ್ ಅವರನ್ನು ಕಂಡು ಅವರ ಕಾಲಿಗೆ ಬಿದ್ದು ಅವರ ಹತ್ರ ಆಶೀರ್ವಾದವನ್ನು ಪಡಿತಾರೆ.
ಅಭಿಮಾನವನ್ನು ಕೊಟ್ಟವ್ರಿಗೆ ಹಾಗೆ ಕಳಿಸುವಂತಹದ್ದು ದೊಡ್ಡ ಮನೆಯ ಸಂಪ್ರದಾಯ ಅಲ್ಲವೇ ಅಲ್ಲ. ಹೀಗೆ ಆಗ್ತಾ ಆಗ್ತಾ ಏನಾಗುತ್ತೆ, ಮಾತಾಡ್ತಾ ನಮ್ಮಿಂದ ನಿಮ್ಗೆ ಏನಾದ್ರು ಕೊಡ್ಬೇಕಲ್ಲಪ್ಪ ಅಂತ ಹೇಳಿ ಅವ್ರೇನು ಆ ಸೈಕಲ್ ಜಾಥವನ್ನು ಮಾಡ್ಕೊಂಡ್ಬಿಡ್ತಾರೆ, ಸೈಕಲ್ ಯಾತ್ರೆ ಮಾಡ್ಕೊಂಡ್ಬಿಡ್ತಾರೆ. ಆ ಸೈಕಲ್ಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಸೈನ್ ಹಾಕ್ತಾರೆ. ಸೈನ್ ಹಾಕೋದಲ್ಲದೆ ಪುನೀತ್ ರಾಜ್ಕುಮಾರ್ ಅವರು ತುಂಬ ಪ್ರೀತಿಯಿಂದ ಇಷ್ಟಪಟ್ಟು ಅದನ್ನು ಆ ವಸ್ತುವನ್ನು ಒಂದು ವಸ್ತುವನ್ನ ಯೂಸ್ ಮಾಡ್ತಾ ಇರ್ತಾರೆ. ಆ ವಸ್ತು ಯಾವುದಪ್ಪ ಅಂದರೆ ಅವ್ರು ಹಾಕೊಳ್ತಿದ್ದ ಒಂದು ಕನ್ನಡಕ, ಗಾಗಲ್, ತುಂಬ ದುಬಾರಿ ಕನ್ನಡಕವೊಂದನ್ನು ಗುರುಪ್ರಕಾಶ್ ಗೌಡ ಅವರಿಗೆ ತಮ್ಮ ನೆನಪಿನ ಅರ್ಥ ಅವ್ರನ್ನ ಕೊಟ್ಟಿದ್ದಾರೆ. ಅದನ್ನು ಅವರು ಹಾಕ್ಕೊಂಡು ಸಂತೋಷವಾಗಿದ್ದಾರೆ. ಜೊತೆಗೆ ನನ್ನ ಅಭಿಮಾನಕ್ಕೆ ಒಂದು ಒಳ್ಳೆಯ ಪ್ರೀತಿ ಕೂಡ ಸಿಕ್ತು ಅಂತ ಹೇಳಿ ಧನ್ಯತಾಭಾವದಿಂದ ವಜ್ರೇಶ್ವರಿ ಕಂಬೈನ್ಸಿಂದ ಅವರವರ ಮನೆಗೆ ವಾಪಸ್ ಹೋಗಿದ್ದಾರೆ. ಪ್ರಕಾಶ್ ಗೌಡ ಅವರು ಒಬ್ಬ ಸಾಹಸಿ. ಏನು ಈ ಗುಡ್ಡಗಾಡು ಪ್ರದೇಶಗಳನ್ನು ಹತ್ತೋದಾಗಿರ್ಬೋದು, ಈ ಮೌಂಟ್ ಎವರೆಸ್ಟ್ ಅಂತ ಶಿಖರವನ್ನು ಏರಬೇಕು ಅನ್ನೋದು ಅವರ ಗುರಿಯಾಗಿದೆ. ಆ ಗುರಿಗೆ ಪುನೀತ್ ರಾಜ್ಕುಮಾರ್ ಅವರ ಸ್ಫೂರ್ತಿ. ಪುನೀತ್ ರಾಜ್ಕುಮಾರ್ ನಮ್ಮೊಂದಿಗಿಲ್ಲ ಅನ್ನೋ ಮಾತು ಸತ್ಯವಾದರೂ ಕೂಡ, ಆದರೆ ಅಭಿಮಾನಿಗಳ ಪಾಲಿಗೆ ಅದು ಸುಳ್ಳು. ಅವರನ್ನು ಇವತ್ತಿಗೂ ಕೂಡ ಮನಸ್ಸಿನಲ್ಲಿ ಕನಸಿನಲ್ಲಿ ಇಟ್ಕೊಂಡು ಆರಾಧಿಸಿದ್ದಾರೆ. ಈ ಕತೆ ನಿಮ್ಗೆ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತಾ ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಶ್ರೀಧರ್ ಶಿವಮೊಗ್ಗ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.